ಐ ಥಿಂಕ್ ನನಗೆ ರಿಫ್ರೆಶ್ ಆಯಿತು. ಆಫ್ ಲೈಟ್ ತುಂಬ ಏನು ಆ್ಯಕ್ಷನ್ ಫಿಲ್ಮ್ಸು ಸ್ವಲ್ಪ ಡಾರ್ಕ್ ಶೇಡೆಡ್ ಫಿಲ್ಮ್ಸ್ ನೋಡ್ತಾ ಇದ್ದೆ, ಇನ್ಕ್ಲೂಡಿಂಗ್ ಅವರ್ ಫಿಲ್ಮ್ಸ್. ನಾವು ಮಾಡಬೇಕಾದ್ರೆ ಎಲ್ಲ ಸಿನಿಮಾ ನೋಡ್ಬೇಕಾದ್ರೆ ಸ್ವಲ್ಪ ಡಾರ್ಕ್ ಶೇಡೆಡು, ಸ್ವಲ್ಪ ಹೇಳ್ತೀವಿ ಹಾಂ ಆಫ್ ಲೈಟ್ ಸ್ವಲ್ಪ ಡಾರ್ಕ್ ಶೇಡೆಡ್ ಫಿಲ್ಮ್. ನಮ್ಮ ಫಿಲ್ಮ್ಸ್ ನೋಡಿದ್ರೆ ಎಲ್ಲ ಡಾರ್ಕ್ ಶೇಡೆಡು, ಚೂರು ಸಸ್ಪೆನ್ಸ್ರಸ್ಸು, ಕ್ರೈಮ್ ಥ್ರಿಲ್ಲರ್ಸು ಆ ಥರ ಬರ್ತಾಯಿತ್ತು. ಕಾಮಿಡೀಸ್ ಎಲ್ಲ ತುಂಬ ಕಮ್ಮಿ ಇತ್ತು. ಬಟ್ ಆಫ್ ಲೇಟ್ 2 weeks ಬ್ಯಾಕ್ ಉಪಾಧ್ಯಕ್ಷ ಒಂದು ಒಳ್ಳೆ ಚೇಂಜ್ ಇತ್ತು. ಕಾಮಿಡಿ ಒಂದು ಫ್ರೆಶ್ನೆಸ್ ಇತ್ತು. ಸಿಂಪಲ್ ಅದೊಂದು ಸರಳ ಲವ್ ಸ್ಟೋರಿ. ಸುನಿ ಅವ್ರದ್ದು ಐ ಥಿಂಕ್ ತುಂಬ ಅಚ್ಚುಕಟ್ಟಾಗಿ ಒನ್ ಲೈನರ್ಸ್ನ ಭಾಳ ಚೆನ್ನಾಗಿ, ಆಮೇಲೆ ಈಗಿನ ಜನ್ರೇಷನ್ ತಕ್ಕಂತೆ ಭಾಳ ರಿಫ್ರೆಶಿಂಗ್ ಆಗಿ ಭಾಳ ಅದ್ಭುತವಾಗಿ ಪಿಕ್ಚರೈಸ್ ಮಾಡಿದ್ದಾರೆ. ಎಲ್ಲೂ ನಮಗೆ ಎಷ್ಟು ಬೇರೆ ಒಂದು 2 hours 20 minutes 2.5 hours ಹೆಂಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಒಂದು ಇಂಟ್ರೆಸ್ಟಿಂಗ್ ಇದೆ. ಓಪನಿಂಗೆಲ್ಲ ಹೋಯ್ತಾ ನಮಗೆ ಒಂದೊಂದು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆಯ್ತಾ ಹೋಗುತ್ತೆ. ಆಮೇಲೆ ಸೆಕೆಂಡ್ ಹಾಫ್ಲಿ ಆ ಟ್ವಿಸ್ಟ್ಗಳಿದೆಯಲ್ಲ ಭಾಳ ಅದ್ಭುತವಾಗಿ ಅದು ಒಂದಕ್ಕೊಂದು ಲಿಂಕ್ ಆಗಿ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಮಿಡಲ್ಲಿ ಹುಡುಗಿನೇ ಆಡಿರಬೇಕು ಅಂತ. ಬಟ್ ಅದಕ್ಕೆ ಮೊದಲೇ ಸೂಚನೆ ಕೊಟ್ಬಿಡ್ತಾರೆ, ದಿಸ್ ಗರ್ಲ್ ಈಸ್ ಕನೆಕ್ಟೆಡ್ ವಿತ್ ಸಿಂಗಿಂಗ್ ಅಂತ ಒಂದು ಸೂಚನೆ. ದಟ್ ಈಸ್ ಅಮೇಝಿಂಗ್ ಕಾನ್ಸೆಪ್ಟ್. ಅದು ಭಾಳ ಚೆನ್ನಾಗಿದೆ. ಆ್ಯಂಡ್ ರಾಜೇಶ್ ನಟರಂಗ್ ಅವ್ರ ಆ್ಯಕ್ಟಿಂಗ್ ಅಂತೂ ಅಮೇಝಿಂಗಾಗಿ ಮಾಡಿದ್ದಾರೆ. ಆಮೇಲೆ ಅಜ್ಜಿ ಕ್ಯಾರೆಕ್ಟರ್ ಮಾಡಿದ್ರೆ ಇವರು ಅಮೇಝಿಂಗ್. ಅವ್ರ ಸಂಧ್ಯಾ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ವಿನು ಅಂತೂ ಒಂದು ಹೀರೋ ಥರ ಮಾಡಿಲ್ಲ ಅವರು. ಆ ಪಾತ್ರ ಆಗಿದೆ ಪಾತ್ರಕ್ಕೆ ಯೂಶ್ವಲಾಗಿ ನಾವೆಲ್ಲ ಮಾಡಿದಾಗ ಹೀರೋ ಒಂದು ಪಾತ್ರವಾಗಿ ಮಾಡಿದಾಗ ಹೆಂಗಿರುತ್ತೆ. ಬಟ್ ವಿನು ಹ್ಯಾಸ್ ಲಿವ್ಡ್ ಇನ್ ದ ಕ್ಯಾರೆಕ್ಟರ್. ಅವ್ನು ನಾನು ನನ್ನ ತಮ್ಮನ ಮಗ ಅಂತ ಹೇಳ್ತಿಲ್ಲ, ನನ್ನ ಮಗನೂ ಅಷ್ಟೇ ಅಂತ ಹೇಳ್ತಿಲ್ಲ. 100% ಈಸ್ ಲಿವ್ ದ ಕ್ಯಾರೆಕ್ಟರ್. ಭಾಳ ಅಪರೂಪ ಆ ಥರ ಪಾತ್ರಗಳು ಬರೋದು. ಒಮ್ಮೊಮ್ಮೆ ಬಂದ್ಬಿಡುತ್ತೆ. ಜೋಗಿ ನಂಗೆ ಸಿಕ್ತು ಆ ಥರ. ಎಲ್ಲೋ ಒಂದು ಕಡೆ ಮಾಡಬೇಕಾದ್ರೆ ಒಂದೊಂದು ಪಾತ್ರ ಸಿಗುತ್ತೆ, ಅದು ಆರ್ಟಿಸ್ಟ್ ಅದು ಆ ಥರ. ವಿನುಗೆ ಇವತ್ತು ಒಂದು ಸರಳ ಲವ್ ಸ್ಟೋರಿ ನಿಜವಾಗ್ಲೂ ಹಿ ಹ್ಯಾಸ್ ಲಿವ್ಡ್ ಇನ್ ದ ಕ್ಯಾರೆಕ್ಟರ್. ಪ್ರತಿಯೊಬ್ಬರು ಅಷ್ಟೇ, ವಿನು ಆಗಲಿ, ಸ್ವಾಶಿಷ್ಟ ಅಂತ ಅವರು ಅಷ್ಟೇ, ಇವನ್ ಶಿ ಹ್ಯಾಸ್ ಲಿವ್ಡ್ ಇನ್ ದ ಕ್ಯಾರೆಕ್ಟರ್. ತುಂಬ ಅದ್ಭುತ ಮಾಡಿದ್ದಾರೆ. ಆಮೇಲೆ ರಾಜೇಶ್ ನಟರಂಗ್ ಇರ್ಬೋದು, ಇಲ್ಲ ತಾಯಿ ಕ್ಯಾರೆಕ್ಟರ್ ಮಾಡಿರೋ ಅವ್ರ ಹೆಸರು ಅರುಣ ಬಾಲರಾಜ್ ಅವರು. ಹಾಗೂ ಇನ್ನೊಂದು ಪಾತ್ರ ಮಾಡಿದ್ರು ಮಲ್ಲಿಕಾ ಸಿಂಗ್. ಆ್ಯಂಡ್ ಅಗೈನ್ ದ ಮ್ಯೂಸಿಕ್ ವೀರ್ ಸಮರ್ಥ್ ಮಾಸ್ ಲೀಡರ್ ಮಾಡಿದರು. ನನಗೆ ಒನ್ ಆಫ್ ದ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್. ಯಾಕಂದರೆ ಭಾಳ ಅವರು ರಾಗಗಳನ್ನ ಭಾಳ ಚೆನ್ನಾಗಿ ಯೂಸ್ ಮಾಡ್ತಾರೆ. ತುಂಬ ಅಪರೂಪ. ಉಪೇಂದ್ರ ಕುಮಾರ್ನ ಅವಾಗ ಉಪೇಂದ್ರ ಕುಮಾರ್, GK ವೆಂಕಟೇಶ್ ಆ ಥರ ಕೆಲವು ಮ್ಯೂಸಿಕ್ ಡೈರೆಕ್ಟರ್, ಇಳೆಯರಾಜ ಅವರು ಅಂಥ ಕೆಲವು ಮ್ಯೂಸಿಕ್ ಡೈರೆಕ್ಟ್ರು ಸ್ವಲ್ಪ ಅಥೆಂಟಿಕ್ ರಾಗ ಇಟ್ಕೊಂಡು ಮಾಡ್ತಾರೆ. ಆ ಥರ ರಾಗ ಇಟ್ಕೊಂಡು ಯಾಕೆ ಮಾಸ್ ಲೀಡರಲ್ಲಿ ನೋಡಿದ್ದೆ. ಮಾಸ್ ಫಿಲ್ಮ್ ಆಗಿದ್ದು, ಅದಕ್ಕೆ ಒಂದು ಲವ್ಲಿ ಮೆಲೋಡಿ ತಂದಿದ್ದು. ಇದಕ್ಕೂ ಮೆಲೋಡಿ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಸ್ಕೋರ್ ಇರ್ಬೋದು, ಫಿಲಿಮ್ನ ಒಂದು ಕಡೆ ಹಿಂಗೆ ಲಿಫ್ಟ್ ಮಾಡೋದು. ಟೋಟ್ಲಾಗಿ ಅದ್ಭುತವಾದ ಸಿನಿಮಾ. ಅಂದರೆ ಇವತ್ತು ಪ್ರೂವ್ ಆಗುತ್ತೆ ಯಾತಕ್ಕೆ ಒಳ್ಳೆ ಸಿನಿಮಾ ಮಾಡಿದ್ರೆ ನೋಡಲ್ಲ ಜನ ಅನ್ನೋದಕ್ಕೆ. ಇವತ್ತು ಎಲ್ಲ ಜನ ಬಂದು ನೋಡ್ತಾ ಇರೋದು. ಇವತ್ತು ಮಂಗಳವಾರ, ಇವತ್ತು ದಿನ ಬಂದು ಫುಲ್ ಹೌಸ್ ಹೋಗ್ತಾ ಇದೆ, ಜನ ಬಂದು ನೋಡ್ತಾ ಇದ್ದಾರೆ. ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ 100%. ಯಾಕಂದರೆ ಫಸ್ಟ್ ಫಿಲ್ಮ್ ನಾನು 50th ಡೇ ಫಂಕ್ಷನ್ಗೆ ಹೋಗಿದ್ದೆ, ರಕ್ಷಿತ್ ಶೆಟ್ಟಿ ಅವ್ರು ಮಾಡಿದ್ರು. ನಂಗೆ ಆ ಸಿನಿಮಾ ತುಂಬ ಇಷ್ಟ ಆಗಿತ್ತು. ಯಾಕಂದ್ರೆ ತುಂಬ ಸಿಂಪಲಾಗಿ ಹೇಳೋದು ಕಷ್ಟ, ಡಿಫಿಕಲ್ಟಾಗಿ ಹೇಳ್ಬಿಡ್ಬೋದು ಪಿಕ್ಚರ್ನ. ಬಟ್ ಸಿಂಪಲಾಗಿ ಹೇಳೋದು ಭಾಳ ಕಷ್ಟ. ಎಲ್ಲ ಅನ್ಕೋತಾರೆ ಏನು ಡಿಫಿಕಲ್ಟ್ ಹೇಳೋದು ಈಸಿಯಾಗಿ ಹೇಳ್ಬಿಡ್ಬೋದು. ಸಿಂಪಲಾಗಿ ಹೇಳೋದು ಭಾಳ ಕಷ್ಟ. ಲೈಫ್ ಸಿಂಪಲಾಗಿ ಇರೋದ್ರೆ ಯಾರು ಸಿಂಪಲಾಗಿ ಇರೋಕ್ಕಾಗಲ್ಲ. ಸಿಂಪಲಾಗಿ ಇರೋಕ್ಕೆ ಆಗಲ್ಲ ಲೈಫಲ್ಲಿ. ನಾವು ಬದುಕಿದ್ರೆ ನಾವು ಇರಬೇಕು ಅಷ್ಟೇ. ಬಟ್ 100% ಇವತ್ತು ನನಗೆ ಇಷ್ಟೊಂದು ಮಾತಾಡಲ್ಲ ನಾನು, ಬಟ್ ಭಾಳ ಖುಷಿ ಆಯಿತು. ಹಾರ್ಟ್ಫುಲ್. ಸುನಿ ತುಂಬ ಚೆನ್ನಾಗಿ ಮಾಡಿದ್ರು. ಗಾಡ್ ಬ್ಲೆಸ್ ಯು. ಐ ಥಿಂಕ್ ಬರೀ ಯಂಗ್ಸ್ಟರ್ ಮಾಡಬೇಡಿ ಸುನಿ. ಆ್ಯಂಡ್ ಒನ್ ಮೋರ್ ಫಿಲ್ಮ್ ಇದೆ ಅವ್ರ ಜೊತೆಲಿ, ಅದನ್ನು ಹೇಳ್ತೀನಿ, ಇವತ್ತೇ ಹೇಳ್ಬಿಡ್ತೀನಿ, ಮಾಡ್ತಾರೆ ಖಂಡಿತ. ಒನ್ ಆಫ್ ದ ಫೈನೆಸ್ಟ್ ಡೈರೆಕ್ಟರ್. ಐ ಹ್ಯಾವ್ ಸಿನಿಮಾ ಅಭಿಮಾನಿ ಅನ್ಕೋತಾರೆ. ಐ ಆಮ್ ಪ್ರೌಡ್ ಟು ಹ್ಯಾವ್ ಅಭಿಮಾನಿ ಲೈಕ್ ದ್ಯಾಟ್. ಈ ರೀತಿ ಜಾಸ್ತಿ ಅಭಿಮಾನಿಗಳು ಡೈರೆಕ್ಟ್ ಮಾಡಲಿ, ಹಾಗೂ ಎಲ್ಲ ಬಂದು ಸಿನಿಮಾ ನೋಡಲಿ, ಎಲ್ಲ ಫ್ಯಾಮಿಲಿ ಮೆಂಬರ್ಸು ಕುಂತ್ಕೊಂಡು. ಯಾಕಂದರೆ ಇದರಲ್ಲಿ ಫ್ಯಾಮಿಲಿ ವ್ಯಾಲ್ಯೂಸ್ ಇದೆ. ಎಲ್ಲ ಬಂದು ನೋಡಿದಾಗ ಏನಾಗುತ್ತೆ ಅಂದರೆ ಒಂದು ಇಡೀ ಕುಟುಂಬ ಒಂದು ಅಪ್ಪಾಜಿ ಸಿನಿಮಾ ಹೆಂಗಿತ್ತು ಆ ಥರ ಒಂದು ಫೀಲ್ ಕೊಡುತ್ತೆ. ನಮಗೆ ಭಾಳ ಖುಷಿ ಆಯಿತು. ತುಂಬ ಮಾಡ್ತಿದ್ದೀನಿ. ಆಲ್ ದಿ ಬೆಸ್ಟ್ ಆ್ಯಂಡ್ ಗಾಡ್ ಬ್ಲೆಸ್ ಯು.
ಎಲ್ಲೋ ಒಂದ್ ಕಡೆ ಸಿನಿ ಪ್ರೇಕ್ಷಕರು ನೋಡಿದಾಗ ವಿನಯ್ ಸರ್ ನಟನೆಯನ್ನು ನೋಡ್ಬೇಕಾದ್ರೆ ಸೊ ಸ್ಕ್ರೀನ್ ಮೇಲೆ ಅಪ್ಪು ಸರ್ ನಟನೆಯೂ ಕೂಡ ನಾವು ನೋಡ್ತಾ ಇದೀವಿ ಅಂತ ಒಂದಷ್ಟು ಕಮೆಂಟ್ಸ್ಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಅದೇನಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಅಂತ ತಕ್ಷಣ ಕನೆಕ್ಟ್ ಆಗ್ತೀರಾ ಅಷ್ಟೇ ಹೊರತು ಅಪ್ಪುನೇ ಕಂಪೇರ್ ಮಾಡಬೇಡಿ. ರಾಜ್ಕುಮಾರೇ, ವಿನುನೇ ಕಂಪೇರ್ ಮಾಡಬೇಡಿ. ಅದೆಲ್ಲ ಫಸ್ಟ್ ಬಂದಿದೆ ಯಾರು ಗೊತ್ತಾ? ಅಪ್ಪಾಜಿ ಅನ್ನೋರಿದಾರಲ್ಲ, ಅದು ಅವ್ರ ಆಶೀರ್ವಾದ ಅವ್ರ ಕೈ ಬಂದು ಎಲ್ಲರಿಗೂ ಹಿಂಗೆ ತಟ್ಬಿಟ್ಟಿದೆ. ಅದು ಆಟೋಮೆಟಿಕ್ ನಮಗೆಲ್ಲ ಬಂದ್ಬಿಟ್ಟಿದೆ ಅಷ್ಟೇ ಹೊರತು ಯಾರು ಅವರಾಗೇನು ಸಾಧಿಸಿದಲ್ಲ. ಅವ್ರ ರಕ್ತ ಅದು, ಅವ್ರ ಬ್ಲಡ್ ಅದು. ಅದಕ್ಕೆ ಆ ಸಿಂಪ್ಲಿಸಿಟಿ ಆಗಲಿ, ಆ ಒಂದು ಅಭಿನಯ ಮಾಡಬೇಕಾದ್ರೆ ಬೇರೆಯವ್ರ ಜೊತೆಲಿ ಎಷ್ಟು ಸ್ಕ್ರೀನ್ ಪ್ಲೇಸ್ ಕೊಡಬೇಕು ಅದಾಗಲಿ. ಬಟ್ ಎಲ್ಲೂ ನನಗೆ ವಿನು ಒಂದು ಪರ್ಫೆಕ್ಟ್ ಆ್ಯಕ್ಟ್ರಾಗಿ ಕಂಡಾಗ, ಒಂದು ಅದ್ಭುತವಾದ ಒಂದು ಪಳಗಿರೋ ಒಂದು ಆ್ಯಕ್ಟರ್ನ ನೋಡಿದೆ ನಾನು ಇವತ್ತು. ಅವನು ಎಕ್ಸ್ಪ್ರೆಷನ್ಸ್ ಇರ್ಬೋದು, ಆ ಸಟ್ಲಿಟಿ ಇರ್ಬೋದು, ಆ ನೋವು ಇರ್ಬೋದು, ಆ ಕಾಮಿಡಿ ಇರ್ಬೋದು, ಸೀರಿಯಸ್ಸಾಗಿ ಕಾಮಿಡಿ ಮಾಡ್ತಾನೆ.